ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಕಲ್ಲರಲ್ಲಿ ಎಷ್ಟೆಷ್ಟು ಗಿಡಗಳಿದೆ ಅಂತ ನೋಡೋಣ. ಅದರಲ್ಲೂ ಒಂದು ಕಲ್ಲರಲ್ಲೇ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಎಂಥ ವಿಚಿತ್ರ ಅಲ್ವಾ? ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಅದ್ರ ಬಗ್ಗೆನೂ. ನೋಡಿ, ಇನ್ನು ಇದು ತುಂಬ ಚೆನ್ನಾಗಿದೆ. ಇದಂತೂ ಕಲ್ಲರು ಇದು ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ. ಈ ಥರ ಹೂವು ಅರಳಿದಾಗ ನಾನು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಇನ್ನು ಇದು 2 ಗಿಡ ಇದೆ. ಇದು ಅಷ್ಟೇ ಇವಾಗ ಹೂವು ಅರಳಿರೋದು, ಹಂಗಾಗಿ ನಾನು ಅದನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ. ಮತ್ತು ಇನ್ನು ಇದು ರೇರ್ ಕಲ್ಲರು ನೀಲಿದು. ಇದು ನೋಡಿ, ಫಸ್ಟ್ಗೆ ಒಂದು ಸಿಂಗಲ್ ಎಳೆ ಇರುತ್ತೆ, ಆಮೇಲೆ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ 2 ಎಳೆ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಇದು 2 ಲೇಯರ್ ಇದೆ. ನಾನು ಇನ್ನೂ ಒಂದು ತೋರಿಸ್ತೀನಿ, ಅದು ಸಿಂಗಲ್ ಲೇಯರ್ ಇದೆ. ಈ ಪ್ರಕೃತಿ ಎಷ್ಟು ವಿಚಿತ್ರ ಅಂದರೆ ಒಂಥರ ಆಶ್ಚರ್ಯನೂ ಸಹ ಆಗುತ್ತೆ ನನಗೆ. ನೋಡಿ, ಇದು 2 ಎಳೆ ಬರುತ್ತೆ, ಆಮೇಲೆ 3 ಎಳೆ ಬರುತ್ತೆ. ಅದು ಕಾಲಕ್ರಮೇಣ ಡಬಲ್ ಪೆಟಲ್ ಆಗ್ಬಿಡುತ್ತೋ ಏನೋ, ನನಗೇನೆ ಆಶ್ಚರ್ಯ ಅನಿಸುತ್ತೆ. ನೋಡಿ, ಇನ್ನು ಇದನ್ನು ತೋರಿಸ್ತಿದ್ದೀನಲ್ಲ ನೋಡಿ, ಇದು ಸಿಂಗಲ್ಲು. ನಾನು ಆವಾಗಲೇ ತೋರಿಸಿದ್ದು 2 ಎಳೆ ಬರುತ್ತೆ. ಇನ್ನು ಇದು ಒಂಥರ ಕಲ್ಲರು ಚೆನ್ನಾಗಿದೆ. ಕಲ್ಲರ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿದೆ, ಮತ್ತು ಒಂದು ರೀತಿ ಆಶ್ಚರ್ಯನೂ ಅಂತಲೂ ಸಹ ಅನಿಸುತ್ತೆ. ಇನ್ನು ಇವೆಲ್ಲ ಹೊಸದಾಗಿ ಹೂ ಬಿಟ್ಟಿರೋ ಅಂಥದ್ದು, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಇನ್ನು ಇದು ಅಷ್ಟೇ, ಇವೆಲ್ಲ ತುಂಬ ರೇರ್ ಕಲ್ಲರು. ಸಿಂಗಲ್ ಪೆಟಲ್ ಆದರೂ ತುಂಬಾ ರೇರ್ ಕಲ್ಲರ್ಗಳು. ಕೆಲವೊಂದೊಂದು ಸರಿ ನಮಗೆ ಬೇಕು ಅಂದ್ರೂ ಈ ಕಲ್ಲರೆಲ್ಲ ಸಿಗೋದಿಲ್ಲ. ತುಂಬಾ ಚೆನ್ನಾಗಿದೆ ಕಲ್ಲರ್ಗಳು. ಸದ್ಯಕ್ಕೆ ಎಷ್ಟು ಕಲ್ಲರ್ ಇದೆ, ಯಾವ್ಯಾವ ವೆರೈಟಿ ಇದೆ ಅಂತ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಇದು ತುಂಬ ರೇರ್ ಕಲ್ಲರು, ಡಬಲ್ ಪೆಟಲು, ಆರೆಂಜ್ ಬರುತ್ತೆ. ಆರೆಂಜ್ ಅಂದರೆ ಪ್ಯೂರ್ ಆರೆಂಜ್ ಅಲ್ಲ, ಇದು ಲೈಟ್ ಆರೆಂಜ್ ಇರುತ್ತೆ. ಹೂನು ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಅದರಲ್ಲಿ ಕಲ್ಲರೇ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಅದು ಒಳಗಡೆ ಒಂಥರ ಪಿಂಕ್ ಕಲ್ಲರ್ ಬಂದಿರುತ್ತೆ ಅಂತ. ಹಿಂದ್ಗಡೆನೂ ಅಷ್ಟೇ ನೋಡಿ, ಅಲ್ಲಿ ಬುಡದೊಳಗೆ ಪಿಂಕ್ ಥರ ಇರುತ್ತೆ. ತುಂಬಾ ವಿಚಿತ್ರ ಅನಿಸುತ್ತೆ ಕೆಲವೊಂದು ಹೂಗಳಲ್ಲಿ ನಾವು ನೋಡಿದಾಗ. ನೋಡಿ, ಇಲ್ಲಿ ಫುಲ್ಲು ಲಾಸ್ಟಲ್ಲಿ ತೋರಿಸ್ತಿದ್ದೀನಲ್ಲ ನೋಡಿ, ಯಾವ ಥರ ವೆರೈಟಿ ಇರುತ್ತೆ. ಕೆಲವೊಂದು ಹೂಗಳಲ್ಲಿ ನಾವು ಅಬ್ಸರ್ವ್ ಮಾಡಿರೋದಿಲ್ಲ. ಈ ಥರ ಅಬ್ಸರ್ವ್ ಮಾಡಿದಾಗ್ಲೇ ಗೊತ್ತಾಗೋದು ಅದರಲ್ಲಿ 2 ಕಲ್ಲರ್ ಇರುತ್ತೆ ಅಂತ. ಇನ್ನು ಇದು ಬೀಟ್ರೋಟ್ ಕಲ್ಲರು, ಅಂದರೆ ಅದು ಇನ್ನೂ ದೊಡ್ಡ ಸೈಜಲ್ಲೆಲ್ಲ ಬರುತ್ತೆ. ಇದು ಅಂದರೆ ಅದನ್ನು ನಾನು ರಿಪೋರ್ಟ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಇವು ಗಿಡಗಳಿದ್ದಾವೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು 2 ಕಲ್ಲರು, ಅಂದರೆ ಸಿಂಗಲ್ಲು ಆದರೆ 2 ಕಲ್ಲರು. ಈ ಹೂವು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಅಂದರೆ ಫುಲ್ಲು ಕಲರ್ ಚೇಂಜ್ ಆಗಲ್ಲ, ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ತಗೊಂಡಿರೋರು ಕಲರ್ ಚೇಂಜ್ ಆದಾಗ ಯಾರು ಗಾಬರಿ ಪಟ್ಕೋಬೇಡಿ. ನೋಡಿ, ಇವಾಗ ತೋರಿಸ್ತಿದ್ದೀನಲ್ಲ ಗಿಡದಲ್ಲಿ ಇರೋವಂಥ ಹೂವೇ ಇದು ನೋಡಿ. ಇವೆಲ್ಲ ಆ ಕಲ್ಲರು ಗಿಡಗಳೇ ಇರೋದು. ಹೀಗೆ ಮೊನ್ನೆ ಒಬ್ಬರು ಗಿಡ ತಗೊಂಡಿದ್ದವರು ಕೇಳಿದ್ರು, ಅಕ್ಕ ಕಲ್ಲರ್ ಚೇಂಜ್ ಆಗಿದೆ ಅಂತ. ಸೇಮ್ ಗಿಡನ ಅಂದರು. ಹೌದು, ಸೇಮ್ ಗಿಡ, ನೀವೇನು ಭಯ ಪಡೋದೇನು ಬೇಡ. ಅಂದರೆ ಪ್ರಕೃತಿ ಎಷ್ಟು ಇದಾಗಿರುತ್ತೆ ಅಂದರೆ ನೋಡಿ, ಕಲ್ಲರು ತಾನಾಗೆ ಚೇಂಜ್ ಆಗುತ್ತೆ, ಮತ್ತು ಅದೇ ಕಲ್ಲರ್ಗೆ ಬರುತ್ತೆ. ಒಂಥರ ವಿಚಿತ್ರ ಅಂತ ಅನಿಸುತ್ತೆ. ಇನ್ನು ನೋಡಿ, ಇದೇ ಒಂಥರ ಕಲ್ಲರು. ಇನ್ನು ಇವು ರುದ್ರಾಕ್ಷಿ ಹೂವು ನಿಮಗೆ 3 ಕಲ್ಲರಲ್ಲಿ ಸಿಗುತ್ತೆ. ವೈಟು ಮತ್ತು ಪಿಂಕು ಮತ್ತು ಪರ್ಪಲ್ಲು, ಈ 3ರಲ್ಲೂ ಸಿಗುತ್ತೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇದನ್ನು ನೀವು ಒಂದು ಸತಿ ತಗೊಂಡು ಹಾಕೊಂತು ಅಂದರೆ ಅದನ್ನು ಸೀಡ್ಸ್ ಎಲ್ಲ ರೆಡಿ ಮಾಡಿ ಮತ್ತೆ ನೀವು ಅದನ್ನು ಜಾಸ್ತಿ ಮಾಡ್ಕೋಬಹುದು. ಇನ್ನು ಇದು ಮರುಗ. ಈ ಮರುಗನೂ ಅಷ್ಟೇ ತುಂಬ ಚೆನ್ನಾಗಿದೆ, ಬುಷಿಯಾಗಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬುಷಿಯಾಗಿದೆ ಮತ್ತು ಹೆಲ್ದಿಯಾಗೂ ಇದೆ. ಅದು ದೊಡ್ಡದಾಗ್ತಾ ಆಗ್ತಾ ನೀವು ಟ್ರಿಮ್ ಮಾಡ್ತು ಅಂದರೆ ಅದೇ ಥರನೇ ಬರುತ್ತೆ, ಬುಷಿಯಾಗಿನೂ ಬರುತ್ತೆ. ಮತ್ತು ನಾವು ಪತ್ರೆ ಎಲ್ಲ ಅದನ್ನು ಕಟ್ ಮಾಡಿ ಪೂಜೆಗೆಲ್ಲನೂ ಸಹ ಬಳಸ್ಬೋದು. ಅದರಲ್ಲೂ ನಾವು ಹೂವು ಜೊತೆ ಕಟ್ಟಿದಾಗ ತುಂಬ ಘಮ ಘಮ ಅಂತಿರುತ್ತೆ ಪತ್ರೆ ಹೂವು. ಇನ್ನು ಇವು ಡೇಸಿ ಗಿಡ. ಈ ಡೇಸಿ ಗಿಡದಲ್ಲಿ ನಿಮಗೆ 4 ಕಲರ್ ಸಿಗುತ್ತೆ. ವೈಟು ಮತ್ತು ಬ್ಲೂ ಕಲರು ಮತ್ತು ಡಾರ್ಕ್ ಪಿಂಕು, ಲೈಟ್ ಪಿಂಕು, ಈ ಥರ 4 ಕಲರ್ ಸಿಗುತ್ತೆ. ನೋಡಿ, ಇದು ಸೇವಂತಿಗೆ ಗಿಡದ ಥರನೇ ನಿಮಗೆ ಅದು ಪಕ್ಕದಲ್ಲೆಲ್ಲ ಸಸಿಗಳು ಬರುತ್ತೆ. ಡೇಸಿ ಗಿಡನೂ ಅಷ್ಟೇ, ನೀವು ಒಂದು ಸರಿ ತಗೊಂಡು ಹಾಕೊಂತು ಅಂದರೆ ಅದರಿಂದ ಸುಮಾರು ಸಸಿಗಳನ್ನೂ ಸಹ ನೀವು ಮಾಡ್ಕೋಬೋದು. ಸೇಮ್ ಸೇವಂತಿಗೆ ಗಿಡದಲ್ಲಿ ಯಾವ ಥರ ಸಸಿಗಳು ಬರುತ್ತೋ ಅದೇ ರೀತಿಯೇ ಇದರಲ್ಲೂ ಸಸಿಗಳು ಬರುತ್ತೆ. ನೋಡಿ, ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ, ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ಇದರಲ್ಲಿ ತುಂಬ ಮೊಗ್ಗುಗಳಿರುತ್ತೆ. ನಾನು ಮೊಗ್ಗಿರೋ ಅಂತಹ ಗಿಡಗಳನ್ನೇ ನಿಮಗೆ ಕಳಿಸ್ಕೊಟ್ಟಿರ್ತೀನಿ. ನಿಮ್ಮ ಮನೆಗೆ ಬಂದಾಗ ಅದು ಚೆನ್ನಾಗಿ ಹೂವು ಹರಳಿರೋ ಅಂತಹ ಫೋಟೋಗಳನ್ನೂ ನನಗೆ ಹಾಕಿದ್ದೀರಾ. ಅದನ್ನು ನೋಡಿ ನನಗೆ ತುಂಬಾ ಖುಷಿಯಾಗಿರುತ್ತೆ. ನೋಡಿ, ಈ ಥರ ನೀಲಿ ಮತ್ತು ಪಿಂಕು, ಡಾರ್ಕ್ ಪಿಂಕು, ವೈಟು, ಇಷ್ಟು 4 ಕಲರ್ ಇದೆ. ಇನ್ನು ಇದು ವಿಳ್ಯದೆಲೆ. ಇದು ವಿಳ್ಯದೆಲೆ ಅಂದರೆ ಇದು ದೊಡ್ಡ ಸೈಜಲ್ಲೆಲ್ಲ ಎಲೆ ಬರುತ್ತೆ, ಆ ಥರದ್ದು ಇದು. ಇನ್ನು ನೋಡಿ, ಇದು ತುಂಬ ರೇರ್ ಕಲ್ಲರು, ಡಬಲ್ ಪೆಟಲು. ನೀವು ಗಮನಿಸ್ಬೋದು ಅದರೊಳಗೆ ನೇರಳೆ ಕಲ್ಲರ್ ಇರುತ್ತೆ, 2 ಬಣ್ಣ ಇರುತ್ತೆ ಇದರೊಳಗಡೆ.
ಇವರು ಕನ್ಫ್ಯೂಸ್ ಮಾಡ್ಕೊತೀರಾ, ಕನಕಾಂಬ್ರ ಕಲ್ಲರು ಅಂದರೆ ಇದೇ ಬೇರೆ ವೆರೈಟಿ, ಇನ್ನೊಂದು ಥರ ಕನಕಾಂಬ್ರ ಕಲ್ಲರ್ ಇರುತ್ತೆ, ಅದೇ ಬೇರೆ ವೆರೈಟಿ. ಅದನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಗಮನಿಸ್ಬೋದು. ಇನ್ನು ಇದು ನೋಡಿ 2 ಕಲ್ಲರ್ ಬರುತ್ತೆ, ಅಂದರೆ ಸುತ್ತಲೂ ಒಂಥರ ಪರ್ಪಲ್ ಥರ ಬರುತ್ತೆ, ಸೆಂಟ್ರಲ್ಲಿ ನೋಡಿ ಈ ಥರ ಬಂದಿರುತ್ತೆ. ಅದು ಹೂವು ಅರಳದ ಮೇಲೆ ನೋಡಿ ಈ ಥರ ಕಾಣುತ್ತೆ ನಿಮಗೆ. ಇನ್ನು ಇದು ಬೇರೆ ಗಿಡ, ಇದೆಲ್ಲ ಮೊಗ್ಗುಗಳಾಗಿದೆ. ಹೂವು ಯಾವ ಕಲರ್ ಅಂತ ಗೊತ್ತಿಲ್ಲ, ಯಾವ ಕಲರ್ ಆದರೂ ಪರವಾಗಿಲ್ಲ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಕೆಲವೊಂದು ಸರಿ ನಾವು ಗೆಡ್ಡೆಗಳನ್ನ ತಗೊಬಂದು ಹಾಕಿದ್ರೆ ಅದು ಗೆಡ್ಡೆಗಳು ಬರೋದಿಲ್ಲ, ಕೊಳ್ತೋಗುತ್ತೆ. ಆ ಥರ ನಿಮಗೆ ಸಮಸ್ಯೆ ಆಗೋ ಬದಲು ಈ ಥರ ಗಿಡನೇ ತೊಗೊಂಡೋಗಿ ನೀವು ಹಾಕುವಂತು ಅಂದರೆ ಬೇಗನೂ ಹೂ ಬರುತ್ತೆ ಮತ್ತು ಗೆಡ್ಡೆ ಕೊಳೆಯುತ್ತೆ ಅನ್ನೋ ಭಯನೂ ಇರೋದಿಲ್ಲ. ಒಂದು ವಾರದಷ್ಟರೊಳಗೆ ಇವೆಲ್ಲ ತುಂಬ ಚೆನ್ನಾಗಿ ಹೂ ಬರುತ್ತೆ. ಇನ್ನು ನೋಡಿ ಇದೇ ಒಂಥರ ಕಲ್ಲರು, ಅಂದರೆ 2 ಕಲ್ಲರ್ ಬರುತ್ತೆ, ಸೆಂಟ್ರಲ್ಲೇ ಒಂಥರ ಕಲ್ಲರು ಮತ್ತು ಸುತ್ತಲೂ ಒಂಥರ ಕಲ್ಲರ್ ಇದೆ. ಇವೆಲ್ಲ ತುಂಬ ರೇರ್ ಕಲ್ಲರ್ಗಳು. ಇನ್ನು ಇದು ರೆಡ್ಡು, ಈ ರೆಡ್ಡಲ್ಲೂ ಅಷ್ಟೇ 2 ವೆರೈಟಿ ಇದೆ. ಇದು ತುಂಬ ಡಾರ್ಕಲ್ಲಿ ಇರುತ್ತೆ, ಅಂದರೆ ಡಬಲ್ ಪೇಟಲ್ಲು ತುಂಬ ದೊಡ್ಡ ದೊಡ್ಡ ಸೈಜಲ್ಲಿ ಬರುತ್ತೆ. ಇನ್ನೊಂದು ಲೈಟ್ ರೆಡ್ಡಲ್ಲಿ ಬಂದಿರುತ್ತೆ, ಅದೂ ಅಷ್ಟೇ ಡಬಲ್ ಪೇಟಲ್ಲೇ. ಇನ್ನು ಇದು ಗಾರ್ಡನಿಯಾ, ಇದು ಶ್ರೀಗಂಧದ ಥರ ಪರಿಮಳ ಇರುತ್ತೆ. ಇದು ಹೂವು ಸೇಮ್ ಗುಲಾಬಿ ಹೂವು ಬಿಟ್ಟಂಗೆ ಬಿಡುತ್ತೆ. ಗುಲಾಬಿ ಹೂವು ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಬಿಡುತ್ತೆ, ಮತ್ತು ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇದು ಅಂದರೆ ವರ್ಷ ಇಡೀ ಹೂ ಬರುತ್ತೆ. ಇದು ಸೀಸನ್ ಅಂತ ಏನಿಲ್ಲ, ನಿಮಗೆ ವರ್ಷ ಇಡೀ ಹೂ ಸಿಗುತ್ತೆ. ಅದರಲ್ಲೂ ಶ್ರೀಗಂಧ ಪರಿಮಳ ಬಂದಂಗೆ ಬರುತ್ತೆ ಈ ಹೂವು ಸ್ಮೆಲ್ಲು. ಇನ್ನು ನೋಡಿ ಇದೇ ಒಂಥರ ಕಲ್ಲರು, ಅಂದರೆ 2 ಕಲ್ಲರ್ ಇದೆ ಇದರಲ್ಲಿ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಕಲ್ಲರು, ಅಂದರೆ ಒಂದಕ್ಕಿಂತ ಒಂದು ವೆರೈಟಿ ಚೆನ್ನಾಗಿದೆ. ನೋಡಿ ಇದೇ ಒಂಥರ ಹಳದಿನಲ್ಲಿ, ಇದೇ ಒಂಥರ ಹಳದಿ, ತುಂಬ ಚೆನ್ನಾಗಿದೆ. ಅಂದರೆ ಕಲ್ಲರ್ಗಳಂತೂ ನೋಡೋಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಕಲ್ಲರ್ಗಳು. ನೋಡಿ ಇನ್ನು ಇದೇ ಒಂಥರ ರೆಡ್ಡು ಅಲ್ಲ, ಅದು ಒಂಥರ ಲೈಟ್ ರೆಡ್ಡು ಅಲ್ಲ, 2 ಮಿಕ್ಸು ಆ ಥರ ಇದೆ. ಇನ್ನು ಇದು ಸುಗಂಧರಾಜ, ಈ ಸುಗಂಧರಾಜದಲ್ಲೂ ಅಷ್ಟೇ ನಿಮಗೆ ಸಿಂಗಲಲ್ಲೂ ಸಿಗುತ್ತೆ ಮತ್ತು 3 ಪೆಟಲಲ್ಲೂ ಸಿಗುತ್ತೆ. ನೋಡಿ ಇನ್ನು ಇದೇ ಒಂಥರ ಕಲ್ಲರು, ಇದು ರೆಡ್ ಅಲ್ಲ, ಆವಾಗಲೇ ತೋರಿಸಿದ್ನಲ್ಲ ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಈ ಥರ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಇದೇ ಒಂಥರ ಕಲ್ಲರು, ಕ್ರೀಮ್ ಕಲ್ಲರು ಮತ್ತು ಸೆಂಟ್ರಲ್ಲಿ ರೆಡ್ಡು, ಈ ಥರ ನೋಡ್ತಾ ಇದ್ರಂತೂ ಎಲ್ಲ ಕಲ್ಲರ್ಗಳಿದೆಯಾ ಅಂತ ನಮಗೇನೆ ಅನಿಸುತ್ತೆ. ಇನ್ನು ಇದು ಆರೆಂಜು, ಇದಂತೂ ತುಂಬಾ ಚೆನ್ನಾಗಿದೆ. ಆರೆಂಜಲ್ಲಿ ಅಂದರೆ ಡಾರ್ಕ್ ಆರೆಂಜು ಬರುತ್ತೆ, ಲೈಟ್ ಆರೆಂಜು ಬರುತ್ತೆ. ಲೈಟ್ ಆರೆಂಜು ಖಾಲಿಯಾಗಿದೆ, ಇದು ಡಾರ್ಕ್ ಆರೆಂಜು. ಇನ್ನು ಇದು ಅಷ್ಟೇ ಹಳದಿನಲ್ಲಿ ನೋಡಿ ಒಂಥರ ಡಿಫ್ರೆಂಟ್ ಕಲ್ಲರ್ ಇದೆ, ಅದು ಹಳದಿ. ಇನ್ನು ಇದು ಪರ್ಪಲ್ಲು, ಈ ಪರ್ಪಲ್ ಅಂತೂ ತುಂಬಾ ಚೆನ್ನಾಗಿದೆ ಕಲ್ಲರು. ಇದೇ ಕಲ್ಲರಲ್ಲೇ ಬೇರೆ ಕಲ್ಲರ್ ಚೇಂಜ್ ಆಗಿದೆ ನೋಡಿ. ಪ್ರಕೃತಿ ಎಂಥ ವಿಚಿತ್ರ ಅಂತ ಆಶ್ಚರ್ಯ ಆಗುತ್ತೆ. ನೋಡಿ ಈ ಕಲ್ಲರ್ ಬಂದಿರುತ್ತೆ, ಇದು ಫಸ್ಟ್ಗೆ ನನ್ನ ಗಾರ್ಡನಲ್ಲಿ ಇದ್ದಿದ್ದು ಸೇಮ್ ಗಿಡ, ಆ ಕಲ್ಲರ್ ಆ ಥರ ಚೇಂಜ್ ಆಗಿದೆ. ಇನ್ನು ನೋಡಿ ನಿಮಗೆ ಅಷ್ಟಲಕ್ಷ್ಮಿ ಗಿಡ ಇದೆ, ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೋಬೋದು. ನಮ್ಮ ಜೀವನ ನಿಂತಿರೋದೇ ಒಂದು ನಂಬಿಕೆ ಮೇಲೆ, ಹಾಗೆ ಆಗಿ ನಂಬಿಕೆಯಿಂದ ನಾವು ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಇನ್ನು ಇದೇ ಒಂಥರ ಕಲ್ಲರು ನೋಡಿ, ತುಂಬ ಚೆನ್ನಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ಒಂದಕ್ಕಿಂತ ಒಂದು ಕಲ್ಲರ್ಗಳು ತುಂಬ ಚೆನ್ನಾಗಿದ್ದಾವೆ. ಇದು ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಹೂವು, ಆದರೆ ಎಲೆಗೆ ಒಂದೊಂದು ಮೊಗ್ಗು ಬಿಡುತ್ತೆ ಅದು, ಅಂದರೆ ಆರೆಂಜು. ನೋಡಿ ಇನ್ನು ಇದೇ ಒಂಥರ ವೆರೈಟಿ, ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೇ ಬೇರೆ ಇದೇ ಬೇರೆ, ಆ ಥರ ಒಂದೊಂದಕ್ಕಿಂತ ಒಂದೊಂದು ಕಲ್ಲರು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇನ್ನು ಇದು ಪನ್ನೀರ್ ಪತ್ರೆ, ಈ ಪನ್ನೀರ್ ಪತ್ರೆನೂ ಅಷ್ಟೇ ಹೂವು ಜೊತೆ ಸೇರಿಸಿ ನಾವು ಕಟ್ಟುತ್ತು ಅಂದರೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ. ಇನ್ನು ಇದು ಆರೆಂಜು, ಆರೆಂಜಲ್ಲಿ 2 ವೆರೈಟಿ ಇದೆ. ನೋಡಿ ನೀವು ಇದನ್ನು ಗಮನಿಸಿ, ಹೂವು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ ಇದು ಮುದ್ದೆ ಥರ ಬರುತ್ತೆ, ನೋಡಿ ಇನ್ನು ಇದು ಗರಿ ಗರಿ ಥರ ಬರುತ್ತೆ. ಈ ಥರ ಒಂದೇ ಕಲ್ಲರಲ್ಲಿ ವೆರೈಟಿ ಚೇಂಜ್ ಇರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸಿರ್ತೀನಿ, ಕಲ್ಲರ್ ಒಂದೇ ಇರುತ್ತೆ ಆದರೆ ವೆರೈಟಿ ಚೇಂಜ್ ಇರುತ್ತೆ ಅಂತ. ಏನು ಅನ್ಕೊತೀರಾ, ಕಲ್ಲರ್ ಒಂದೇ ಅನ್ಕೊತೀರಾ? ಕಲ್ಲರ್ ಒಂದೇ ಇದ್ರೂ ಅದರಲ್ಲಿ ವೆರೈಟಿ ಚೇಂಜ್ ಇರುತ್ತೆ. ಹೂವು ನೋಡಿ, ಅದು ಮುದ್ದೆ ಥರ ಹೂವು ಬಂದಿರುತ್ತೆ, ಇದು ಗರಿ ಥರ ಹೂವು ಬಂದಿರುತ್ತೆ, ಈ ಥರ ಇರುತ್ತೆ. ಇನ್ನು ಇದು ರೋಸ್ಮೇರಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಈಗ ನಾವು ಕೊಬ್ಬರಿ ಎಣ್ಣೆಗೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಕುದಿಸಿ ಅದನ್ನು ಕೂದಲಿಗೆಲ್ಲ ಹಚ್ಚುತ್ತು ಅಂದರೆ ತುಂಬ ಚೆನ್ನಾಗಿ ಕೂದಲು ಸಹ ಬೆಳೆಯುತ್ತೆ. ಇನ್ನು ಇದು ಮಧುಮಾಲತಿ ಗಿಡ, ಇನ್ನು ಇದು ಇದೇ ಒಂಥರ ಪಿಂಕು, ನೋಡಿ ತುಂಬ ಚೆನ್ನಾಗಿದೆ ಕಲ್ಲರ್ಗಳಂತೂ. ಇನ್ನು ಇದು ಇದೇ ಒಂಥರ ಸುತ್ತಲೂ ಹಳದಿ, ಸೆಂಟ್ರಲ್ಲಿ ರೆಡ್ಡು, ಈ ಥರ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೋಡೋದಕ್ಕೂ ಖುಷಿ ಅಂತ ಅನಿಸುತ್ತೆ. ಈ ಥರ ಎಲ್ಲ ನಾವು ಗಿಡಗಳನ್ನ ಗಾರ್ಡನಲ್ಲಿ ಹಾಕ್ಕೊಂಡು ಬೆಳೆಸಿದಾಗ, ಆ ಹೂವು ಅರಳಿದಾಗ ಅದರಲ್ಲಿ ಆಗೋವಂಥ ಖುಷಿನೇ ಬೇರೆ ಅಲ್ವಾ.
ಮನಸ್ಸಲ್ಲಿ ಎಷ್ಟೇ ನೋವಿರಲಿ, ಏನೇ ಸಮಸ್ಯೆ ಇದ್ರೂ ನಾವು ಗಿಡಗಳ ಮಧ್ಯೆ ಹೋಗಿ ನಿಂತ್ಕೊಂಡಾಗ ಆ ಹೂಗಳನ್ನ ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಆಗೋವಂಥ ಖುಷಿನೇ ಬೇರೆ. ನಾವು ಎಷ್ಟೇ ಬೇಜಾರಲ್ಲಿದ್ರೂ ಆ ಬೇಜಾರೆಲ್ಲ ಹೊರಟೋಗ್ಬಿಡುತ್ತೆ. ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ನನ್ನ ಅನುಭವದ ಮಾತನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ. ನನಗೆ ಇದೆಲ್ಲ ತುಂಬ ಚೆನ್ನಾಗಿ ಅನುಭವ ಆಗಿಬಿಟ್ಟಿದೆ. ಇನ್ನು ನೋಡಿ, ಇದು ಬಟನ್ ರೋಸಲ್ಲಿ ನಿಮಗೆ ವೈಟಲ್ಲೂ ಇದೆ ಮತ್ತು ಪಿಂಕಲ್ಲೂ ಇದೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಮನುಷ್ಯರುಗಳಿಗೆ ನಾವು ಎಷ್ಟೇ ಮಾಡಿದ್ರೂ ಅವರಿಗೆ ನಿಯತ್ತಿರೋದಿಲ್ಲ, ಒಂದು ಮಾನವೀಯತೆ ಅನ್ನೋದು ಇರೋದಿಲ್ಲ. ಅದೇ ನಾವು ಒಂದು ಗಿಡನ ಬೆಳೆಸಿದ್ರೆ ಆ ಗಿಡದಿಂದ ನಮಗೆ ಸಿಗೋ ಖುಷಿನೇ ಬೇರೆ. ಮತ್ತು ನಮ್ಗೆ ಎಷ್ಟೇ ನೋವಿದ್ರೂ ಆ ಗಿಡದಲ್ಲಿ ಹೂ ಬಿಟ್ಟಾಗ ಅದನ್ನು ನೋಡ್ತೀವಲ್ಲ, ಆವಾಗ ನಮಗೆ ತುಂಬಾ ಖುಷಿಯಾಗುತ್ತಲ್ಲ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಇನ್ನು ಇದು ಕನಕಾಂಬರ ಕಲ್ಲರು, ಡಬಲ್ ಪೇಟಲು. ನಾನು ಆವಾಗಲೇ ಒಂದು ತೋರಿಸ್ತೆ ನೋಡಿ, ಕನಕಾಂಬರ ಕಲ್ಲರು ಅಂತ. ನೋಡಿ, ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೀವು ಗಮನಿಸಿ. ಹೂವನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದೇ ಬೇರೆ, ಅದೇ ಬೇರೆ. ಅಂದರೆ ಅದು ತುಂಬ ರೇರ್ ಕಲರು, ಇದೇ ಒಂಥರ ವೆರೈಟಿ ಕಲರು, ಈ ಥರ ಇರುತ್ತೆ ನೋಡಿ. ಇನ್ನು ಇದು ಅಷ್ಟೇ, ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬಿಡುತ್ತೆ ಅಂತ ನೋಡಿ. ನಾನು ಅಲ್ಲಿ ಕೈನಲ್ಲಿ ಹಿಡಿದು ತೋರಿಸ್ತಿದ್ದೀನಲ್ಲ, ನೋಡಿ ಎಷ್ಟು ಅಗಲ ಬರುತ್ತೆ. ಇವು ಗಿಡಗಳಿಗೆ ನಾವು ಎಷ್ಟೇ ನೀರು ಹಾಕಿದ್ರೂ ಗಿಡದ ಮೇಲೆ ಮಳೆ ನೀರು ಬಿದ್ದರೆ ಅವಕ್ಕೆ ಸಮಾಧಾನ. ಮಳೆ ಬಿತ್ತು ಅಂದರೆ ಇನ್ನೂ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇನ್ನು ನೋಡಿ, ಇದೇ ಒಂಥರ ಕಲ್ಲರು, ಆವಾಗಲೇ ತೋರಿಸಿದ್ದು ವೈಟು, ಅದೇ ಒಂಥರ ಕಲ್ಲರು. ಅಂದರೆ ಆ ವೈಟಲ್ಲಿ 2 ಕಲರ್ ಬರುತ್ತೆ, ಪಿಂಕು ಮತ್ತು ವೈಟು ಮಿಕ್ಸ್ ಇರುತ್ತೆ. ಇನ್ನು ಹಳದಿನಲ್ಲಿ ನೋಡಿ, ಇದೇ ಒಂಥರ ವೆರೈಟಿ. ಈ ಥರ ಒಂದಕ್ಕಿಂತ ಒಂದು ವೆರೈಟಿಗಳು ಚೇಂಜ್ ಇರುತ್ತೆ. ಕಲ್ಲರ್ ಒಂದೇ ಇದ್ರೂ ಅದರಲ್ಲಿ ವೆರೈಟಿ ಚೇಂಜ್ ಬರುತ್ತೆ. ಇನ್ನು ನೋಡಿ, ಇದೇ ಇದೊಂಥರ ಕುಂಕುಮದ ಕಲ್ಲರ್ ಥರ ಬರುತ್ತೆ, ಆ ಥರ ಚೆನ್ನಾಗಿದೆ ಇದು. ಇನ್ನು ಇದು ಕರಿಬೇವಿನ ಸಸಿಗಳು ಇದ್ದಾವೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಈ ಥರ ಕರ್ಬೇವಿನ ಗಿಡಗಳನ್ನೆಲ್ಲ ನಮ್ಮ ಗಾರ್ಡನಲ್ಲೇ ಬೆಳೆಸಿ ನಾವು ಫ್ರೆಶ್ ಆಗಿ ತಗೊಬಂದು ಅಡುಗೆಗೆಲ್ಲ ಬಳಸಿದಾಗ ಅದರ ಸ್ಮೆಲ್ಲೇ ಚೆನ್ನಾಗಿರುತ್ತೆ. ಹಾಗಾಗಿ ಗಾರ್ಡನಲ್ಲಿ ಬೆಳೆಸೋದು ತುಂಬಾ ಸುಲಭ ಈ ಕರ್ಬೇವಿನ ಗಿಡ ಎಲ್ಲನೂ. ಗಾರ್ಡನಲ್ಲೂ 3 ಕರ್ಬೇವಿನ ಗಿಡಗಳಿದ್ದಾವೆ. ಇನ್ನು ಇದು ದುಂಡು ಮಲ್ಲಿಗೆನೂ ಅಷ್ಟೇ, 1 ಗಿಡ ಇದೆ, ಎಲ್ಲ ಖಾಲಿಯಾಗಿದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಮಲ್ಲೆ ಗಿಡ, ಸೂಜಿ ಮಲ್ಲಿಗೆ ಗಿಡ ಖಾಲಿಯಾಗಿದೆ, ದುಂಡು ಮಲ್ಲಿಗೆ ಮಾತ್ರ ಒಂದೇ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಮತ್ತು ಮಲ್ಲೆ ಇಲ್ವಾ, ಸೂಜಿ ಮಲ್ಲಿಗೆ ಇಲ್ವಾ ಅಂತ ಕೇಳಬೇಡಿ. ಯಾವ್ದ್ಯಾವುದು ಇದೆ ಅದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಇನ್ನು ಇದು ಹಳದಿ ಕನಕಾಂಬರ, ಇದು ಎಲ್ಲ ಖಾಲಿಯಾಗ್ತಾ ಬರ್ತಾ ಇದೆ. ಇನ್ನೊಂದು 3-4 ಗಿಡ ಇರ್ಬೋದೇನೋ ಅಷ್ಟೇ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಅದು ಖಾಲಿ ಆದಮೇಲೆ ಕೇಳ್ತೀರಾ, ಅಕ್ಕ ನನಗೆ ಈ ಗಿಡ ಬೇಕಾಗಿತ್ತು ಅಂತೀರಾ, ಅದಕ್ಕೋಸ್ಕರ ಹೇಳ್ತೀನಿ. ಇದು ಸಂಪಿಗೆ ಗಿಡ. ಈ ಸಂಪಿಗೆ ಗಿಡದಲ್ಲಂತೂ ಹೂ ಬಿಟ್ಟಾಗ ಹೆಂಗೆ ಘಮ ಘಮ ಅಂತಿರುತ್ತೆ ಅಂದರೆ, ನಾನು ಅದು ಮೆಟ್ಲು ಪಕ್ಕದಲ್ಲೇ ಇಟ್ಟಿದ್ದೀನಿ. ಆ ಮೆಟ್ಲು ಹತ್ಕೊಂಡು ಹೋಗ್ತಿದ್ದಂಗೆ ಘಮ ಘಮ ಅಂತಿರುತ್ತೆ. ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಈ ಸಂಪಿಗೆ ಗಿಡ. ಒಂದು ಗಿಡ ಹಾಕ್ಕೊಂಡ್ರೂ ಸಾಕು, ನಾವು ಅದರಿಂದ ಕಟಿಂಗ್ ಇಟ್ಟು ಸುಮಾರು ಗಿಡಗಳನ್ನು ಮಾಡ್ಕೋಬಹುದು. ಇನ್ನು ರೆಡ್ಡಲ್ಲಿ ನೋಡಿ, ಇದೇ ಒಂಥರ ವೆರೈಟಿ, ನಾನು ಆವಾಗಲೇ ತೋರಿಸಿದ್ನಲ್ಲ ಅದೇ ಬೇರೆ ವೆರೈಟಿ. ಇನ್ನು ನೋಡಿ, ಇದು ಹಳದಿನಲ್ಲೂ ಅಷ್ಟೇ, ಇದು ಒಂಥರ ಬೇರೆ ವೆರೈಟಿ. ಹಳದಿನಲ್ಲೇ ಸುಮಾರು ವೆರೈಟಿಗಳಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.